ಈಗ ನಮ್ಮದು ಲಾಸ್ಟ್ ಎಲಿಮೆಂಟು ಏರ್ ಎಲಿಮೆಂಟ್. ಸೊ ವಾಯುತತ್ವ ಅಂತ. ಓಕೆನಾ? ವಾಯುತತ್ವದಲ್ಲಿ ಫಸ್ಟ್ ಕಾರ್ಡು ನೋಡಿ, ಇದು ಏಸ್ ಆಫ್ ಸ್ವಾರ್ಡ್ಸ್. ನಾನು ಆಗಲೇ ನಿಮಗೆಲ್ಲ ಹೇಳ್ದಂಗೆ ಏಸ್ ಅಂತ ಬಂದು ಸ್ವಾರ್ಡ್ಸ್ ಅಂತ ಬಂದಿದೆ. ಸ್ವಾರ್ಡ್ಸ್ ಅಂದರೆ ಕತ್ತಿ, ಕತ್ತಿ ಅನ್ನೋದು ಏರ್ ಎಲಿಮೆಂಟ್ ಅಂದರೆ ವಾಯುತತ್ವ ಅಂತ ಅರ್ಥ. ಸೊ ಎಲ್ಲದಕ್ಕಿಂತ ಲೈಟ್ ವೆಯ್ಟ್ ಇರೋದು, ವೇಗದಲ್ಲಿ ಜಾಸ್ತಿ ಇರೋದು. ಇಲ್ಲಿ ನೀವು ಎರಡು ಥರ ತೊಗೋಬೇಕು. ಆಗಲೇ ನಾವೇನು ಹೇಳಿದ್ವಿ, ತೂಕದ ಪ್ರಕಾರ ತೊಗೊಂಡು ಬಂದರೆ, ಅಂದರೆ ಭೂತತ್ವ ಪೆಂಟಕಲ್ಸ್ ಫಸ್ಟು, ಆಮೇಲೆ ಕಪ್ಸು, ಆಮೇಲೆ ಫೈರು, ಆಮೇಲೆ ಏರ್ ಅಂತ ಹೇಳಿದೆ. ಆಯಿತಾ? ಸೊ ಇಲ್ಲಿ ನೀವು ಏನು ತೊಗೋಬೇಕು, ಈಗ ಅಕಸ್ಮಾತ್ ಯಾರು ಚಿಂತನೆ ಮಾಡೋದ್ರಲ್ಲಿ ಅಥವಾ ನಿಮಗೆ ಕೆಲಸ ಆಗೋದ್ರಲ್ಲಿ, ನಾನು ಟೈಮ್ಗೋಸ್ಕರ ಹೇಳಿದ್ದಲ್ವ, ಸ್ಪೀಡ್ ಜಾಸ್ತಿಲಿ ಫಸ್ಟು ಸ್ಪೀಡ್ ಯಾವುದು? ಗಾಳಿ. ಆಮೇಲೆ ಸ್ಪೀಡು ಬೆಂಕಿ, ಅದಾದಮೇಲೆ ಸ್ಪೀಡು ನೀರು, ಅದಾದಮೇಲೆ ಸ್ಪೀಡು ಎಂಡಲ್ಲಿ ಭೂಮಿ ಅಂತ ಬರೋದು. ಓಕೆನಾ? ಸೊ ನೀವು ಅದಕ್ಕೆ ಈಗ ಫಸ್ಟ್ದು ಬರ್ತಾ ಇರೋದು ಏನಂದರೆ, ಈಗ ಸ್ವಾರ್ಡ್ಸ್ ಅಂದರೆ 1ನೇ ನಂಬರು, 1 ಅಂದರೆ ಸೂರ್ಯಂದು ಬರುತ್ತೆ. ಈಗೇನಿಲ್ಲೂ ಎಲ್ಲ ತತ್ವಗಳ ಥರನೇ ಈ ವಾಯುತತ್ವದಲ್ಲೂ ಕೂಡ ನೋಡಿ ಒಂದು ಡಿವೈನ್ ಕೈ ಬಂದಿದೆ. ಅದರಿಂದ ಎಲ್ಲ ಫುಲ್ ಚೆನ್ನಾಗಾಗುತ್ತೆ. ಕಿರೀಟ ಇದೆ ಅಂದರೆ ವಿಕ್ಟ್ರಿ ಸಿಗುತ್ತೆ, ತುಂಬ ಪ್ರಾಸ್ಪರಿಟಿ. ಇಲ್ಲೂ ಕೂಡ ಬೆಟ್ಟ ಎಲ್ಲ ಇದೆ. ಸೊ ನೀವು ಇಲ್ಲೇನೇ ಚಿಂತನೆ ಮಾಡ್ತಿದ್ರು, ಈ ವಾಯುತತ್ವ ಅಂತ ಬಂದಾಗ ನೀವು ಏನೇನು ತೊಗೋತೀರಿ ಅಂತಂದರೆ, ಸ್ಪೀಡಾಗಿ ಆಗೋ ಅಂಥದ್ದು, ನಿಮ್ಮ ಥಾಟ್ಸು, ನಿಮ್ಮ ಪ್ಲ್ಯಾನಿಂಗು, ಯಾವುದಾದ್ರೂ ನೆಗೆಟಿವಿಟಿ ಇದ್ದರೆ ಅದನ್ನು ಕಟ್ ಮಾಡೋ ಅಂಥದ್ದು, ಇದೆಲ್ಲ ಬರೋದು ನಿಮ್ಮ ಸ್ವಾರ್ಡ್ಸಲ್ಲಿ. ಓಕೆನಾ? ಸೊ ನೀವು ಅದಕ್ಕೆ ಯಾರಾದರೂ ಏನಾದರೂ, ಮೇಡಮ್ ನಮಗೆ ತುಂಬ ನೆಗೆಟಿವಿಟಿ ಶುರು ಆಗಿಬಿಟ್ಟಿದೆ, ನಾವು ಯಾವುದೋ ಒಂದು ರೆಮಿಡಿ ಮಾಡಿದ್ದೀವಿ, ಆ ರೆಮಿಡಿ ನಮಗೆ ವರ್ಕ್ ಆಗಿದೆಯಾ ಅಂತ ಕೇಳಿದಾಗ, ನಿಮ್ಗೆ ಏನಾದ್ರು ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ, ಖಂಡಿತ ಅದು ವರ್ಕ್ ಆಗಿದೆ, ಆ ನೆಗೆಟಿವಿಟಿನ ಕಟ್ ಮಾಡಿದೆ ನೀವು ಮಾಡಿರೋ ಪೂಜೆಯಿಂದ ಅಂತ ನೀವು ಹೇಳ್ಬೋದು. ಓಕೆ? ಏಸ್ ಆಫ್ ಸ್ವಾರ್ಡ್ಸ್ ಅಂತ ಬಂದಾಗ ಇದು ತುಂಬ ಪ್ರಾಸ್ಪರಿಟಿ ಕಾರ್ಡು. ಇರೋದ್ರಲ್ಲಿ ಎಲ್ಲ ತತ್ವಗಳಿಗಿಂತ ಸ್ವಲ್ಪ 50% ನೆಗೆಟಿವ್ ಕಾರ್ಡ್ಸ್ ಅಂತ ಬರೋದು ನಮ್ಮ ಈ ಏರ್ ಎಲಿಮೆಂಟಲ್ಲೇ. ಈ 3 ಎಲಿಮೆಂಟ್ಸಲ್ಲೂ ಆದಷ್ಟು ಪಾಸಿಟಿವೇ ಇರೋದು, ಯಾವುದೂ ನೆಗೆಟಿವ್ ಕಾರ್ಡು ಕಮ್ಮಿ. ಬಟ್ ಈ ಏರ್ ಎಲಿಮೆಂಟ್ ಮಾತ್ರ 50% ನಮಗೆ ನೆಗೆಟಿವ್ ಕಾರ್ಡ್ಸು ಸಿಗುತ್ತೆ. ಯಾಕೆ ಅಂತಂದರೆ ಇದು ನಮ್ಮ ಆಲೋಚನೆಗಳು, ನಮ್ಮ ಥಾಟ್ಸು. ಸೊ ನಮ್ಮ ಮಾನಸಿಕವಾಗಿ ನಾವು ಏನು ಯೋಚಿಸ್ತೀವೋ ಅದು ನಡೀತಾ ಹೋಗುತ್ತೆ ಜಾಸ್ತಿ, ಯೂನಿವರ್ಸು ನಮಗೆ ಕನೆಕ್ಟ್ ಆಗಿ. ಸೊ ನೀವು ಏನು ಥಾಟ್ ಹಾಕ್ತಿರೋ ಅದು ನಡೆಯುತ್ತೆ. ದಯವಿಟ್ಟು ಅದಕ್ಕೆ ಒಳ್ಳೆ ಥಾಟ್ ಹಾಕಬೇಕು. ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮ್ಮ ಸುತ್ತಮುತ್ತ, ನಿಮ್ಗೆ ಏನೇನು ನಡೀತಿದೆ ಎನರ್ಜಿ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋದು ನೀವೇ. ನೀವೇನಾರೋ ಮ್ಯಾನಿಫೆಸ್ಟೇಷನ್ ಮಾಡಿಂದಾಗಲೂ ಅಷ್ಟೇ, ನಿಮಗೆ ಏರ್ ಎಲಿಮೆಂಟೇ ತುಂಬ ಇಂಪಾರ್ಟೆಂಟ್. ನಿಮ್ಮ ಆಲೋಚನೆ, ನಿಮ್ಮ ಥಾಟ್ಸು, ನಿಮ್ಮ ಪ್ಲ್ಯಾನಿಂಗು. ನೀವು ಪ್ಲ್ಯಾನಿಂಗ್ ಸರಿಗೆ ಮಾಡಲಿಲ್ಲ, ನಿಮ್ಮ ಕೆಲಸ ಸರಿ ಹೋಗಲ್ಲ ಅಲ್ವಾ? ಸೊ ಹಾಗೆ 50% ನೆಗೆಟಿವ್ ಕಾರ್ಡ್ಸ್ ಅಂತ ಬಂದರೆ ಅದು ನಮ್ಮ ಏರ್ ಎಲಿಮೆಂಟಲ್ಲಿ ಬರುತ್ತೆ. ಇದು ನಮ್ಮದು ಮೊದಲನೇ ಕಾರ್ಡು, ಏಸ್ ಆಫ್ ಸ್ವಾರ್ಡ್ಸ್ ಆಯಿತು. 2ನೇ ಕಾರ್ಡು, ಇದು 2ನೇ ಕಾರ್ಡಲ್ಲಿ ನೋಡಿದ್ರೆ ನೀವು ಎಗೇನ್ ಚಂದ್ರ. 2 ಅಂದರೆ ಚಂದ್ರ. ಚಂದ್ರ ಹಿಂಗೆ ಉಲ್ಟಾ ಇದ್ದಾನೆ ಅಂದರೆ ಅರ್ಥ ಏನು? ನಿಮ್ಮ ಮನಸ್ಸು ಅಷ್ಟು ಬೇಜಾರಲ್ಲಿದೆ ಅಂತ. ಹಿಂದೆ ನೋಡಿದ್ರೆ ನೀವು ನೀರಲ್ಲಿ ಕಪ್ ಅಂದರೆ ನಿಮಗೆ ಮಾನಸಿಕವಾಗಿ ತುಂಬ ಡಿಸ್ಟರ್ಬ್ ಆಗಿದ್ದೀರಿ ಅಂತ. ಮತ್ತು 2 ಕಾರ್ಡನ್ನ ಕ್ರಾಸ್ ಮಾಡಿ ಇಟ್ಕೊಳ್ಳೋದು. ಈಗ ಎಷ್ಟೋ ಜನ ನೀವು ಅಬ್ಸರ್ವ್ ಮಾಡಿದ್ರೆ, ಯಾರಾದರೂ ಬೈಬೇಕಾದ್ರೆ, ಪನಿಷ್ಮೆಂಟ್ ಮಾಡಬೇಕಾದ್ರೆ ಕೈ ಕಟ್ಟು ಅಂತಾರೆ. ಕೈ ಕಟ್ಟಿದ್ರೆ ಏನಂದರೆ, ನಾವು ಹಿಂಗೆ ಕ್ರಾಸ್ ಮಾಡಿದಾಗ ನಮ್ಮ ಒಳಗಡೆಗೆ ಏನೂ ಬರಲ್ಲ. ಅಂದರೆ ನಾವೇನಾರು ಬೈದರೆ ಅದು ಅವ್ರಿಗೆ ತಟ್ಟಬಾರ್ದು ಅಂತ ಅದನ್ನೇ ಮಾಡೋದು. ಅದೇ ಯಾರು ಪಾಠ ಮಾಡುವಾಗ, ಏನಾರು ಕೇಳಿಸ್ಕೊಳ್ಳುವಾಗ ಕೈ ಕಟ್ಟು ನಿಂತ್ಕೋಬಾರ್ದು. ಯಾಕೆ ಅಂತಂದರೆ, ಕೈ ಕಟ್ಟು ನಿಂತ್ಕೊಂಡ್ರೆ ನಿಮಗೆ ಅವ್ರದನ್ನು ಹಾರ್ಟಿಗೆ ಟಚ್ ಆಗಲ್ಲ. ಸೊ ಇಲ್ಲಿ ಇವರು ಹಂಗೇ ಕ್ರಾಸ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಸೊ ಯಾರ ಮಾತು ಕೇಳೋ ಅಷ್ಟು ಸೌಜನ್ಯ ಅವನಲ್ಲಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾನೆ. ಸೊ ಹೊರಗಡೆ ರಿಯಾಲಿಟಿ ನೋಡೋಕ್ಕೆ ಇಷ್ಟ ಇಲ್ಲ. ತನ್ನ ಮನಸ್ಸಿಗೆ ಏನೇನು ಅನಿಸುತ್ತೋ ಅದನ್ನೇ ಕರೆಕ್ಟ್ ಅಂತ ಅನ್ಕೋತಾ ಇದ್ದಾನೆ. ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚು ಇವನು ವೈಟ್ ಬಟ್ಟೆ ಹಾಕ್ಕೊಂಡಿದ್ದಾನೆ. ಪಾಪ ಒಳ್ಳೆಯವನೇ. ನೀವು ನೋಡಿದ್ರೆ ಡಿಪ್ರೆಷನ್ ಆಗೋರು, ಮೋಸ ಹೋಗೋರು, ತೊಂದರೆ ಆಗೋದು ಎಲ್ಲ ತುಂಬ ಒಳ್ಳೆಯವ್ರಿಗೇ, ತುಂಬ ಸೆನ್ಸಿಟಿವ್ ಇರೋವ್ರಿಗೇ ಅದು ಆಗೋದು. ಸೊ ಇಲ್ಲಿ ಓವರಾಲ್ ಈ ಕಾರ್ಡ್ ಬಂದರೆ ತುಂಬ ಸೆನ್ಸಿಟಿವ್ ಇದ್ದಾರೆ ಅವರು ಅಂತ ಅರ್ಥ. ಮತ್ತು ರಿಯಾಲಿಟಿ ನೋಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಿಟ್ಟಿರ್ತಾರೆ. ಅಂದರೆ ಈಗ ಯಾರೋ ಕೆಟ್ಟವರು ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಅವ್ರಿಗೆ ರೆಡಿ ಇರಲ್ಲ ಮನಸ್ಸು. ಸೊ ಅದನ್ನು ಒಪ್ಪಲ್ಲ ಅವರು ಅಂತ ಅರ್ಥ. ಸೊ ಇದು ಎಲ್ಲೋ ಒಂದು ಕಡೆ ಏನೇ ಕ್ವಶನ್ ಕೇಳಿದಾಗ ಬಂದ್ರೂ ನೀವು ಸ್ವಲ್ಪ ತಾಳ್ಮೆಯಿಂದ ರಿಯಾಲಿಟಿನ ನೋಡಬೇಕು, ನೀವು ನೋಡ್ತಾ ಇರೋದು ರಿಯಲ್ ಅಲ್ಲ ಅಂತ ಅವರಿಗೆ ನೀವು ಹೇಳಬೇಕು. ಅಂದರೆ ಈಗ ಯಾರಿಗೋ ಏನೋ ತೊಂದರೆ ಅಂತ ಯಾರೋ ತುಂಬ ಹೇಳ್ತಾ ಇದ್ದಾರೆ, ಮೇಡಮ್ ತುಂಬ ತೊಂದರೆ ಅಂತೆ, ತುಂಬ ಕಷ್ಟ ಕೊಡ್ತಾರೆ ಅಂದರೆ
ರಿಯಲ್ ಇಲ್ಲದೆ ಇರಬಹುದು. ನೀವು ಒಂದು ಸರಿ ರೀಚೆಕ್ ಮಾಡಬೇಕು ಅಂತ ಇದರದ ಅರ್ಥ. ಓಕೆನಾ? ಇದು ಎರಡನೇದಾಯಿತು. ನೆಕ್ಸ್ಟು ಮೂರನೇ ನಂಬರ್ 3 ಆಫ್ ಸ್ವಾರ್ಡ್ಸ್ ಅಂತ ಬಂದಾಗ ನೀವು ನೋಡಿ 3 ಅಂದರೆ ಗುರು ಆ್ಯಕ್ಚುಲಿ ಅಲ್ವಾ? ಗುರುದಿದ್ದರೂ ಕೂಡ ನೀವು ಗುರುನೂ ಕೂಡ ಥಾಟ್ ಮಾಡೋದ್ರಲ್ಲಿ ತಪ್ಪಾಗಿ ತಿಳ್ಕೊಬೋದು. ಅಂದರೆ ಈಗ ದೇವರೇ ಬಂದರೂ ದೇವ್ರದ್ದು ಗೆಜ್ಜೆ ಕೇಳಿಸಿದ್ರೂ ಇದು ಯಾವುದೋ ಮೋಹಿನಿ ಬಂದಿರಬೇಕು ಅಂತ ನೀವು ಥಿಂಕ್ ಮಾಡ್ಬೋದು. ಆ ಥರ ಆಗಿರುತ್ತೆ ನಿಮ್ಮ ಮಾನಸಿಕ ಸ್ಥಿತಿ. ಸೊ ಯಾಕೆ ಹಂಗಾಗಿರುತ್ತೆ? ಇಲ್ಲಿ ನೋಡಿ, ಹಾರ್ಟ್ನ ಕೊಟ್ಟು ಚುಚ್ಚಿದ್ದಾರೆ. ಅಂದರೆ ಮನಸ್ಸಿಗೆ ಹರ್ಟ್ ಆಗಿರೋದ್ರಿಂದ ನಿಮಗೇನಾಗುತ್ತೆ, ಪ್ರೀತಿ ಸಿಗದೆ ನೀವು ಎಲ್ಲನೂ ನೆಗೆಟಿವ್ ಆಗೇ ನೋಡ್ತಾ ಇರ್ತೀರಿ. ಸೊ ಇದು ಕೂಡ ನೆಗೆಟಿವ್ ಕಾರ್ಡೇ ಬಂತು. ಸೊ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಅಂತ ಬಂದರೆ ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ದೀವಿ, ಮಾಡಬಹುದಾ ಅಂದಾಗ ಇದು ಬಂದರೆ ಖಂಡಿತ ಮಾಡಬೇಡಿ ಅಂತ ನೀವು ಹೇಳಬೇಕು. ಸೊ ನೆಕ್ಸ್ಟು 4ನೇ ಕಾರ್ಡು. 4 ಅಂದರೆ ರಾಹು. ಇಲ್ಲಿ ನೋಡಿ 4 ಸ್ವಾರ್ಡ್ಸ್ ಇದೆ. 1 ಸ್ವಾರ್ಡ್ ಮಾತ್ರ ಇವನು ಕೆಳಗಡೆ ಇದೆ, ಇನ್ನು 3 ಮೇಲಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಅವನ ಫ್ಯಾಮಿಲಿ ಇದೆ. ಸೊ ಇದ್ರದ್ದು ಅರ್ಥ ಏನು ಅಂತಂದರೆ ಇವನಿಗೆ ತುಂಬ ನಾಲೆಡ್ಜ್ ಇದೆ. ಮತ್ತು ಇವನು ಬಟ್ಟೆ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಹೊರಗಡೆಗೆ ಹೋಗಬೇಕಾದ್ರೆ ಯಾವ ಥರ ಹಾಕೋತೀವಿ ಆ ಥರ ಬಟ್ಟೆ ಹಾಕ್ಕೊಂಡಿದ್ದಾನೆ. ನಾರ್ಮಲಿ ನಾವು ರೆಸ್ಟ್ ಮಾಡುವಾಗ ಏನು ಮಾಡ್ತೀವಿ, ಫ್ರೀ ಇರೋ ಬಟ್ಟೆ ಹಾಕೋತೀವಿ. ಸೊ ಅವನು ಇದನ್ನು ಹಾಕ್ಕೊಂಡಿದ್ದಾನೆ ಅಂದರೆ ಅರ್ಥ ಏನು, ಅವನಿಗೆ ಟೆನ್ಷನ್ ಯಾವಾಗಲೂ ಏನಾರೋ ಬರ್ಬೋದು, ಏನೋ ಕೆಲಸ ಬರ್ಬೋದು, ಏನೋ ಮಾಡಬೇಕು ಅಂದರೆ ಯಾವಾಗಲೂ ರಾಹು ಕಾರ್ಡ್ ಥಾಟ್ ಮಾಡ್ತಾನೇ ಇರ್ತಾನೆ. ಅವನು ಚಿಂತನೆ ನಡೀತಾನೇ ಇರುತ್ತೆ ಅವನಿಗೆ, ಪ್ಲ್ಯಾನಿಂಗು. ಯಾವುದ್ರ ಬಗ್ಗೆ, ಈ ಕೆಲಸ ಮಾಡಲಾ, ಆ ಕೆಲಸ ಮಾಡಲಾ, ಅದನ್ನು ಮಾಡಬೇಕು, ಇದು ಯಾವಾಗಲೂ ಪ್ಲ್ಯಾನಿಂಗಲ್ಲೇ ಇರ್ತಾನೆ. ತನ್ನ ಫ್ಯಾಮಿಲಿ ಬಗ್ಗೆನೇ ಗಮನ, ತನ್ನ ಸ್ವಂತಕ್ಕಿಂತ ಫ್ಯಾಮಿಲಿ ಬಗ್ಗೆ ಗಮನ ಜಾಸ್ತಿ ಅವನಿಗೆ. ಸೆಲ್ಫಿಶ್ ಇಲ್ಲ ಇವನು. ಪಾಪ ಇವನು ತುಂಬ ಒಳ್ಳೆಯವನು. ಆದರೆ ಅವನು ತನ್ನ ಬಗ್ಗೆನೂ ಯೋಚನೆ ಮಾಡಬೇಕು ಸ್ವಲ್ಪ. ಯಾವಾಗಲೂ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಅಕಸ್ಮಾತ್ ಯಾವುದೋ ಒಂದು ಟೈಮಲ್ಲಿ ಅವನಿಗೆ ಅದು ತಿರುಗಿ ಎಲ್ಲರೂ ಮೋಸ ಮಾಡೋ ಚಾನ್ಸಸ್ಸು ಇರಬಹುದು. ಸೊ ಅದನ್ನು ಅಕ್ಕಪಕ್ಕ ಬರೋ ಕಾರ್ಡ್ ಮೇಲೆ ನೋಡಿ ನೀವು ಹೇಳಬೇಕು. ಸೊ ಆಗ ಅವ್ರಿಗೆ, ಯಾಕಂದರೆ ಎಷ್ಟೋ ಜನ ಪಾಪ ಆ ಥರ ಇರ್ತಾರೆ, ಪೂರ್ತಿ ಫ್ಯಾಮಿಲಿಗೆ ಅಂತ ಮಾಡ್ತಾರೆ, ಜಾಯಿಂಟ್ ಫ್ಯಾಮಿಲಿಲಿ ಇರ್ತಾರೆ, ಎಂಡಲ್ಲಿ ಇವ್ರಿಗೇನೂ ಸಿಗಲ್ಲ, ಮತ್ತು ಇವ್ರು ಮಾಡಿದ ಕೆಲಸ ರೆಕಗ್ನೈಸು ಆಗಲ್ಲ. ಸೊ ಆ ಥರ ಎಲ್ಲ ಚಾನ್ಸಸ್ ಇರೋದ್ರಿಂದ ಈ ಕಾರ್ಡ್ ಬಂದರೆ ತುಂಬ ಕೇರ್ಫುಲ್ ಅಂತ ಹೇಳಬೇಕು ನೀವು. ರಾಹು ಕಾರ್ಡ್ ಆಗಿರೋದ್ರಿಂದ ನಾನು ಪದೇ ಪದೇ ಹೇಳ್ತಿದ್ದೀನಿ, ರಾಹು ಒಂದು ಟೈಮಲ್ಲಿ ರಾಕ್ಷಸ. ಸೊ ಅವನ ಗುಣ ಯಾವಾಗಲೂ ಬಂದರೂ ಬರಬಹುದು ಥರ. ಸೊ ಅದಕ್ಕೆ ಅವನು ಮೋಸ ಮಾಡಿ, ಅಂದರೆ ಯಾವುದೋ ಒಂದು ಬೌಂಡ್ರಿ ಇರುತ್ತೆ ಅದನ್ನು ಮೀರಿ ಮುಂದಕ್ಕೆ ಹೋಗ್ತಾರೆ ಎಷ್ಟೋ ಜನ. ಸೊ ಅದರಿಂದ ನೀವು ನಿಮ್ಮ ಬರೀ ಫ್ಯಾಮಿಲಿ ಅದು ಅಂತ ತಿಳ್ಕೊಳ್ದೆ ನಿಮ್ಮ ಬಗ್ಗೆನೂ ನೀವು ಯೋಚನೆ ಮಾಡಬೇಕು. ಪ್ಲಸ್ ಹೆಲ್ತ್ ಇಶ್ಯೂ ಅಂತ ಬಂದರೆ ಓವರ್ ಥಾಟ್ ಮಾಡಬೇಡಿ. ತುಂಬ ಯಾವಾಗಲೂ ಕೆಲಸದ ಬಗ್ಗೆನೇ ಯೋಚನೆ ಮಾಡೋದು ಅಥವಾ ಯಾವುದೋ ವಿಷಯದ ಬಗ್ಗೆನೇ ತುಂಬ ಪ್ಲ್ಯಾನ್ ಮಾಡೋದು ಮಾಡಬಾರ್ದು. ಇದು 4ನೇ ನಂಬರು, 4 ಆಫ್ ಸ್ವಾರ್ಡ್ಸು. ನೆಕ್ಸ್ಟು 5ನೇ ನಂಬರು. 5 ಅಂದಾಗ ಬುಧ ಅಂತ ಬರುತ್ತೆ. ಬುಧ ಗ್ರಹದಲ್ಲಿ ನೋಡಿದ್ರೆ ನೀವು ನೋಡಿ, ಇಲ್ಲಿ ಯಾರೋ ಇಬ್ಬರು ಬೇಜಾರು ಮಾಡ್ಕೊಂಡಿದ್ದಾರೆ, ಅಲ್ಲೂ ನೀರು ಹರಿತಿರುತ್ತೆ, ಇವನು ಒಂಥರ ವಿಚಿತ್ರವಾಗಿ ನಗ್ತಾ ಇದ್ದಾನೆ. ಅಲ್ಲಿಗೆ ಅರ್ಥ ಏನು ಅಂದರೆ ಯಾರೋ ಬಂದು ಹರ್ಟ್ ಮಾಡಿ ಅವರು ಖುಷಿ ಪಡ್ತಾ ಇದ್ದಾರೆ, ನೀವು ಅದನ್ನು ಬೇಜಾರು ಮಾಡಿಕೊಂಡು ಕೂತ್ಕೋಬಾರ್ದು. ಇನ್ನೂ ನಮ್ಮ ಕೈಯಲ್ಲಿ ಆಪರ್ಚುನಿಟಿಗಳಿದೆ, ಇನ್ನೂ ಪ್ಲ್ಯಾನಿಂಗ್ ಮಾಡ್ಬೋದು, ಇನ್ನೂ ಸಕ್ಸಸ್ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಮುಂದಕ್ಕೆ ಹೋಗಬೇಕು. ಅಂದರೆ ಯಾರೋ ನಿಮ್ಮನ್ನ ಆಡ್ಕೊಳ್ಳೋರ ಮುಂದೆ ಬೀಳಬಾರ್ದು ಅಂತೀವಲ್ಲ, ಆ ಥರ. ಇದು ಆಗೋಗಿರೋದ್ರ ಬಗ್ಗೆ ಅಥವಾ ಹರ್ಟ್ ಆಗಿರೋದ್ರ ಬಗ್ಗೆ, ಮೋಸ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದುವರಿರಿ, ಸಕ್ಸಸ್ಸು ಸಿಗುತ್ತೆ ಆವಾಗ ಅಂತ ಹೇಳೋದು. ಈಗ ಅಕಸ್ಮಾತ್ ಯಾರೋ ಆಲ್ರೆಡಿ ನಿಮ್ಮ ಹತ್ರ ಬಂದು ತುಂಬ ಮೋಸ ಆಗಿಬಿಟ್ಟಿದ್ದೀವಿ ಅಂದರೆ ಇದು ಅವ್ರಿಗೆ ಪ್ಲಸ್ ಕಾರ್ಡು. ಅಂದರೆ ಇನ್ನು ಮುಂದಕ್ಕೆ ನೀವು ಏನೂ ಆಗಲ್ಲ, ಚೆನ್ನಾಗಿರುತ್ತೆ, ಹೋಗಿ ಅಂತ ಹೇಳ್ಬೋದು. ಎಲ್ಲ ಚೆನ್ನಾಗಿದ್ದೀವಿ, ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದೆ, ಮುಂದಕ್ಕೆ ಹೆಂಗಿರುತ್ತೆ ಅಂದಾಗ ಇದು ಬಂದರೆ ಕೇರ್ಫುಲ್ ಆಗಿರಿ, ಯಾರೋ ನಿಮಗೆ ಮೋಸ ಮಾಡ್ತಾರೆ ಅಂತ ನೀವು ಹೇಳಬೇಕಾಗತ್ತೆ. ಓಕೆನಾ? ಸೊ ಇದನ್ನು ಪ್ಲಸ್ಸು ಮೈನಸ್ಸು ಅದರ ಅಕ್ಕಪಕ್ಕ ಬರೋ ಕಾರ್ಡ್ಗಳ ಮೇಲೆ ನೋಡಿ ಡಿಸೈಡ್ ಮಾಡಬೇಕು. ನೆಕ್ಸ್ಟು 6ನೇ ನಂಬರು 6 ಆಫ್ ಸ್ವಾರ್ಡ್ಸ್ ಅಂತ ಬರುತ್ತೆ. ಇಲ್ಲಿ 2 ಥರ ಹೇಳ್ತಾರೆ. ಒಬ್ಬೊಬ್ಬರೇ ಹೇಳ್ತಾರೆ, ಇಲ್ಲ ನಿಮಗೆ ತುಂಬ ತೊಂದರೆ ಬರುತ್ತೆ, ನಿಮ್ಮ ಥಾಟಿಂದ ಕಷ್ಟ ಆಗುತ್ತೆ ನಿಮಗೆ. 6 ಆಫ್ ಸ್ವಾರ್ಡ್ಸ್ ಅಂತ ಬಂದರೆ ನೀವೇನೇನು ಗಳಿಸಿದ್ದೀರಿ ಅದೆಲ್ಲ ಕಳೆದೋಗೋ ಚಾನ್ಸಸ್ ಇರುತ್ತೆ ಅಂತ ಒಂದೇ ಆ್ಯಂಗಲಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರೆ, ಈ ನೀರೆಲ್ಲ ಕಷ್ಟದ ನೀರು, ಈ ಲೇಡಿ ತೊಂದರೆಯಲ್ಲಿದ್ದವಳು, ಇವಳನ್ನ ಡಿವೈನ್ ಎನರ್ಜಿ ಬಂದು ಈ ಕಷ್ಟದಿಂದ ಆಚೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಇದು ನಿಮ್ಮ ಇಂಟ್ಯೂಷನಿಗೆ ಬಿಟ್ಟಿದ್ದು. ನಿಮ್ಮ ಇಂಟ್ಯೂಷನ್ಲಿ ಆ ಟೈಮಲ್ಲಿ ಏನು ಬರುತ್ತೆ ಅದನ್ನು ನೀವು ಡಿಸೈಡ್ ಮಾಡಿ. ನನಗೆ ಯೂಶ್ವಲಿ ಅನ್ಸೋದು ಇದು ಕಷ್ಟದಿಂದ ಆಚೆಗೆ ಹೋಗ್ತಾ ಇದ್ದಾರೆ ಅಂತ. ಸೊ ಇವನು ಬಂದು ಕರ್ಕೊಂಡು ಹೋಗ್ತಾ ಇದ್ದಾನೆ ಡಿವೈನ್ ಎನರ್ಜಿ. ಸೊ ಯಾರಿಗಾದ್ರೂ ಸ್ತ್ರೀ ಪಿತೃದೋಷ ಅಂತ ಇದ್ದರೆ
ಆ ಪಿತೃದೋಷ ನಿವಾರಣೆ ಮಾಡಬೇಕು ಅಂತ ಬರುವಾಗ ಈ ಕಾರ್ಡ್ ಬಂದರೆ ವೆರಿ ಗುಡ್, ಇದು ಆಚೆ ಹೋಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ ಅರ್ಥ. ಸೊ ಸ್ತ್ರೀ ಪಿತೃದೋಷ ಇದ್ದಾಗ ಕೂಡ ಈ ಕಾರ್ಡು ಬರುತ್ತೆ. ನೆಕ್ಸ್ಟು 7 ಅಂದರೆ ಕೇತು ಅಂದಾಗ ಈ ಕಾರ್ಡಲ್ಲಿ ನೀವು ನೋಡಿದ್ರೆ ನೋಡಿ 2 ಕಾರ್ಡ್ ಇಲ್ಲೇ ಇದೆ, 2 ಕತ್ತಿ ಇಲ್ಲೇ ಇದೆ, ಇನ್ನು 5 ಕತ್ತಿ ತೊಗೊಂಡು ಅವನು ಹೋಗ್ತಾ ಇದ್ದಾನೆ. ಮತ್ತು ಇವನು ಕಳ್ಳ ಅಂತ ತೊಗೋತೀವಿ ನಾವು ಇವನ್ನ, ಓಕೆನಾ. ಹಿಂಭಾಗ ಎಲ್ಲ ದೊಡ್ಡ ದೊಡ್ಡ ಮನೆಗಳಿವೆ, ಅವನ ಕಾಲು ಶೂಸು ರೆಡ್ ಕಲರ್ ಇದೆ. ಸೊ ಅವನಿಗೆ ತುಂಬ ಇದೆಲ್ಲ ಇದೆ, ಆಪರ್ಚುನಿಟಿ ಇದೆ, ತುಂಬ ಪ್ರಾಸ್ಪರಿಟಿ ಮತ್ತು ತುಂಬ ಇದು ದುಡ್ಡು ಗಿಡು ಎಲ್ಲನೂ ಚೆನ್ನಾಗಿದೆ ಅವನಿಗೆ. ಆದರೂ ಇವನಿಗೆ ಹುಡುಗ ಬುದ್ಧಿ ಥರ ತುಂಬ ಅರ್ಜೆಂಟು. ಕಳ್ಳರು ಅಂದರೆ ಹೆಂಗಿರ್ತಾರೆ ನೆನೆಸ್ಕೊಳ್ಳಿ, ಅದೇ ಥರ. ಸೊ ಇದು ಕೇತುಗೆ ಸಂಬಂಧಪಟ್ಟಿದ್ದು ಅಂತ ಆದಾಗ ನಿಮಗೆ ಯಾವುದಾರೋ ನಾಲೆಡ್ಜ್ ಇದ್ದರೆ ಅರ್ಜೆಂಟ್ ಮಾಡಿ ಅದನ್ನು ಎಂಡಲ್ಲಿ ಫಿನಿಷ್ ಮಾಡಿಬಿಡ್ಬಾರ್ದು. ಸ್ವಲ್ಪ ಪೂರ್ತಿ ಕ್ಲೀನಾಗಿ ಕಂಪ್ಲೀಟ್ ಮಾಡಿ. ಯಾರೋ ಹೇಳಿದ್ರು ಅಂತ ಎಂಡಲ್ಲಿ ಅರ್ಜೆಂಟ್ ಮಾಡೋಕ್ಕೆ ಹೋದರೆ ನೀವು ಆ ಪ್ರಾಜೆಕ್ಟು ನಡೆಯಲ್ಲ. ಸೊ ಈಗ ಯಾರು ಏನೇ ಕೆಲಸ ಕೇಳೋಕ್ಕೆ ಬಂದರೆ, ಈಗ ಯಾರೋ ಒಬ್ಬರು ಬರ್ತಾರೆ ಅಂತ ತಿಳ್ಕೊಳ್ಳಿ, ನನಗೆ ಯಾಕೋ ಆಫೀಸಲ್ಲಿ ಪ್ರಮೋಷನ್ನೇ ಸಿಗ್ತಾಯಿಲ್ಲ ಮೇಡಮ್, ನನ್ನ ಹತ್ರ ಕೇಳ್ಕೊಂಡವರೆಲ್ಲ ಚೆನ್ನಾಗಾಗ್ತಾರೆ ಅಂತ ಹೇಳ್ತಾರೆ, ಅಥವಾ ನನ್ನ ಮ್ಯಾನೇಜರ್ ನನ್ನ ಬಗ್ಗೆ ಏನು ತಿಳ್ಕೊತಾ ಇದ್ದಾನೆ ಅಂತಂದಾಗ ಈ ಥರ ನೀವು ನೋಡಬೇಕು. ಇಲ್ಲೇನು ಅಂದರೆ ನಿಮ್ಮ ನಾಲೆಡ್ಜ್ನ ಬೇರೆಯವ್ರು ಕದೀತಾರೆ ಅಂತಲೂ ಬರುತ್ತೆ. ಅಂದರೆ ನೀವು ಮಾಡಿದ್ದನ್ನ ಬೇರೆಯವ್ರು ಅವ್ರ ಹೆಸರು ಹೇಳ್ಕೊಬೋದು. ಈಗ ಎಷ್ಟೋ ಕಡೆ ಹಂಗಾಗುತ್ತೆ, ಇವ್ರು ಮಾಡಿರ್ತಾರೆ ಬಟ್ ಹೆಸರು ಇನ್ನೊಬ್ಬರು ತೊಗೋತಾರೆ. ಆ ಥರ ಇದ್ದಾಗ ಈ ಕಾರ್ಡ್ ಬರುತ್ತೆ. ಇನ್ನೊಂದೇನು ಅಂತಂದರೆ ನೀವು ಬೇರೆಯವರಿಂದ ನಾಲೆಡ್ಜ್ ತೊಗೋಬೇಕಾದಾಗ, ಅಂದರೆ ಅದನ್ನು ನೋಡಿರ್ಬೋದು ಕೇಳಿರ್ಬೋದು, ಅಂತೂ ನೀವು ಬೇರೆಯವರಿಂದ ನಾಲೆಡ್ಜ್ ಕದಿಯೋದು ಅಂದ್ರೆ ಅರ್ಥ ತೊಗೊಳ್ಳೋದು ಅಂತ. ಆಗ ಇದು ಬರುತ್ತೆ. ಈಗ ಪ್ರಮೋಷನ್ಗೆ ಈ ಕಾರ್ಡ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ಆಗುತ್ತೆ ಅಂತ ಹೇಳಿ. ಯಾಕಂದರೆ ಕಳ್ಳಿನ ಕಾರ್ಡ್ ಒಂದಲ್ಲ, ಬೇರೆಯವ್ರ ಜಾಗ ನಾವು ಕಿತ್ಕೋತೀವಿ ಅಂತ, ಅಲ್ಲಿಗೆ ಪ್ರಮೋಷನ್ ಆಗುತ್ತೆ. ನಾವು ಬೇರೆಯವ್ರ ಜಾಗಕ್ಕೆ ಹೋಗ್ತೀವಿ, ಅವ್ರನ್ನ ಆಚೆಗೆ ಹಾಕಿ ನಾವು ಆ ಜಾಗಕ್ಕೆ ಹೋಗ್ತೀವಿ ಅಂತ ಅರ್ಥ. ಸೊ ಇದಿಷ್ಟೂ ಇದರಲ್ಲಿ ಬರುತ್ತೆ. ಸೊ ತುಂಬ ಇದು ಕೂಡ ಕೇತುಗೆ ಸಂಬಂಧಪಟ್ಟಿದ್ದು, ಪಿತೃಗಳಿಗೆ ಸಂಬಂಧಪಟ್ಟಿದ್ದು. ಸೊ ವೆರಿ ಗುಡ್ ಕಾರ್ಡ್ ಇದು ಕೂಡ, ಓಕೆನಾ. ಸೊ ಈ ಕಾರ್ಡ್ ಬಂದಾಗ ನೀವು ಅಕಸ್ಮಾತು ಪಿತೃಗಳಿಗೆ ಸಂಬಂಧಪಟ್ಟಿದ್ದು ತೊಂದರೆ ಇದ್ದರೂ ಕೂಡ ಎಷ್ಟೋ ಸತಿ ಈ ಕಾರ್ಡನ್ನ ನಾವು ತಗೋತೀವಿ. ಸೊ ನೆಕ್ಸ್ಟು 8ನೇ ನಂಬರು. 8ನೇದು ಅಂದರೆ ಶನಿ ಮಹಾತ್ಮ ಅಂತ ಬರುತ್ತೆ. ಶನಿ ಮಹಾತ್ಮಂದು ಬಂದಾಗ ನೋಡಿ, ಇಲ್ಲಿ ಅವಳು ಫುಲ್ ಪ್ರಾಸ್ಪರಿಟಿ ಇದೆ, ಆಪರ್ಚುನಿಟಿ ಇದೆ, ಕರೇಜ್ ಇದೆ, ಎಲ್ಲನೂ ಇದೆ 8ನೇ ನಂಬರು. ಆದರೆ ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾಳೆ, ಅವಳ ಸುತ್ತ ಅವಳೇ ಕಟ್ಟಾಕೊಂಡು ಬಿಟ್ಟಿದ್ದಾಳೆ. ಅಂದರೆ ಅವಳಿಗಿರೋ ನಾಲೆಡ್ಜು, ಅಲ್ಲಿ ಹಿಂಭಾಗ ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇದೆ. ಅವಳು ಇರೋ ನಾಲೆಡ್ಜು ಇದನ್ನೆಲ್ಲ ಅವಳಿಗವಳೇ ನೆಗೆಟಿವ್ ಥಾಟ್ ಮಾಡಿಕೊಂಡು ಅವಳು ಕಟ್ಟಾಕೊಂಡು ಬಿಟ್ಟಿದ್ದಾಳೆ ಅಂತ ಅರ್ಥ. ಸೊ ಇದನ್ನು ನಾವು ಹೆಂಗೆ ತಗೋತೀವಿ ಅಂತಂದರೆ, ಬೇರೆ ಯಾರ್ದೋ ಮಾತು ಕೇಳಿಕೊಂಡು ಏನೋ ಇದು ಮಾಡಿಕೊಂಡು ನೀವು ಡಿಸ್ಟರ್ಬ್ ಆಗಬಾರ್ದು. ಫಸ್ಟು ರಿಯಾಲಿಟಿ ಏನು ಅಂತ ನೋಡಬೇಕು. ಸುತ್ತಮುತ್ತ ಯಾರೋ ಹೇಳಿದ್ರು, ಈಗೇನೋ ಒಂದು ಮಾಡಬೇಕು ಅಂದ್ಕೊಂಡಾಗ ಅಯ್ಯೋ ಅಲ್ಲಿ ಫ್ಲೈಟಿಗೆ ಬುಕ್ಕೇ ಮಾಡಬೇಡ ಬಿಡು, ಎಷ್ಟೊಂದು ಕಡೆ ಫ್ಲೈಟೆಲ್ಲ ಇದಾಗ್ತಾಯಿದೆ, ನೀನು ಹೋಗಬಾರ್ದು ಅಂತ ಹೇಳಿಬಿಡ್ತಾರೆ. ಸೊ ಯಾರ್ದೋ ಮಾತು ಕೇಳಿಕೊಂಡು ನಿಮ್ಮ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋದು, ಆ ಥರ ಮಾಡಬಾರ್ದು. ಸೊ ಇಲ್ಲೇನು ಅಂದರೆ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಬೇಕು, ಬೇರೆಯವ್ರಿಗೆ ಕೊಡಬೇಡಿ. ಆಮೇಲೆ ಏನಾದ್ರು ಒಂದು ಬಿಸ್ನೆಸ್ ಶುರು ಮಾಡ್ತೀವಿ ಅಂದ ತಕ್ಷಣ ಅವ್ರು ಇಲ್ಲ ಅದು ಹಂಗೆ ಹಿಂಗೆ ಅಂತ ಬೇರೆಯವ್ರು ಪ್ಲ್ಯಾನಿಂಗ್ ಕೊಡ್ತಾರೆ. ಬೇರೆಯವ್ರ ಪ್ಲ್ಯಾನಿಂಗನ್ನ ಏಳಿಸ್ಕೋಬೇಕಷ್ಟೇ. ನೀವು ಮನಸ್ಸಲ್ಲಿ ನಿಮ್ಗೇನು ಕರೆಕ್ಟೋ ಅದನ್ನೇ ನೀವು ಮಾಡಬೇಕು ಅಂತ ಅರ್ಥ. ಸೊ ಇಲ್ಲಿ ಓವರಾಲ್ ಬರ್ತಾ ಇರೋದು, ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ, ನಿಮ್ಮ ಪ್ಲ್ಯಾನ್ ನಿಮ್ಮ ಕೈಯಲ್ಲೇ ಇರಬೇಕು, ಬೇರೆಯವ್ರಿಗೆ ನೀವು ಮಾತಿಗೆ ಬೆಲೆ ಕೊಡಬೇಡಿ. ಸೊ ನೆಕ್ಸ್ಟು 9ನೇ ನಂಬರು. 9ಲ್ಲಿ ಸ್ವಾರ್ಟ್ಸ್ ಅಂತ ಬಂದಿದೆ. ಸೊ 9ಲ್ಲಿ ಸ್ವಾರ್ಟ್ಸ್ ಅಂತ ಬಂದಾಗ ಏನಂದರೆ, ನಾನು ಆಗಲೇ ಹೇಳಿದೆ 9 ಅಂದರೆ ಕುಜ ಅಂದರೆ ರಕ್ತ ಸಂಬಂಧಿಗಳು, ನಾವು ಆತ್ಮ, ಸೊ ಕಂಪ್ಲೀಟ್ ಅಂತ. ಸೊ ಇಲ್ಲಿ ನೋಡಿದ್ರೆ ನೀವು ಒಳ್ಳೆ ಮಂಚ, ಒಳ್ಳೆ ಕ್ವಿಲ್ಟು, ಒಳ್ಳೆ ಬಟ್ಟೆ, ಆರಾಮಾಗಿ ಮಲಗಿರೋರು, ಇದಿಷ್ಟು ನೆಗೆಟಿವ್ ಬ್ಲ್ಯಾಕ್ ಕಲರ್ ಇದೆ. ಸೊ ಇವ್ರು ಹೆಂಗೆ ಅಂದರೆ, ಯಾವತ್ತೋ ಯಾರಿಗೋ ಬೈದಿದ್ದನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು, ಅವತ್ತು ಹಂಗೆ ಮಾಡಬಾರ್ದಾಗಿತ್ತು, ಆ ಡಿಸಿಷನ್ ತೊಗೋಬಾರ್ದಾಗಿತ್ತು, ನಾನು ಅವತ್ತು ನಾ ಮಾಡಿದ ತಪ್ಪು, ಆ ಥರ. ಸೊ ಇದು ರಾಂಗು ಆಗೋಗಿರೋದು. ಈಗ ಸುಖವಾಗಿರುವಾಗ ಸುಖ ಪಡೋದು ಬಿಟ್ಬಿಟ್ಟು ಸುಮ್ಮನೆ ದುಃಖ ಪಡೋದು ಅಂತ, ಇದು ಓವರಾಲ್ ಗಿಲ್ಟ್ ಪಡಬಾರ್ದು. ಈಗ ಯಾರಿಗಾರೋ ಏನಾರೋ ನಂಗೆ ತೊಂದರೆ ಆಗ್ತಿದೆ ಅಂತ ಬಂದರೆ ನಿಜವಾಗ್ಲೂ ಅವ್ರಿಗೇನು ತೊಂದರೆನೇ ಇರಲ್ಲ. ಅವರು ಅದನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಮಾನಸಿಕವಾಗಿ ಅವ್ರು ಅಂದ್ಕೊಂಬಿಟ್ಟಿರ್ತಾರೆ ನಮಗೆ ತೊಂದರೆ ಅಂತ ಅಷ್ಟೇ, ಓಕೆನಾ. ಸೊ ಇದು ಹೇಳೋದ್ರ ಪ್ರಕಾರ ಇವ್ರು ಅಂದ್ಕೊಂಡಂಗೆ ಇವ್ರಿಗೇನೂ ತೊಂದರೆ ಇಲ್ಲ ಅಂತ, ಮತ್ತು ಗಿಲ್ಟ್ ಪಡಬಾರ್ದು ಅಂತ. ಇಲ್ಲಿ ತೊಂದರೆ ಇಲ್ಲ ಅಂದಾಗ ಇನ್ನೊಂದು, ಯಾವತ್ತೋ ನಾನು ಅವತ್ತು ಅವಳಿಗೆ ಬೈದಿದ್ದೆ, ಅದಕ್ಕೋಸ್ಕರ ನನ್ನ ಅವಳು ದ್ವೇಷ ಮಾಡ್ತಾಳೆ ಅಂತ ಇವ್ರು ಗೆಸ್ ಮಾಡಿರ್ತಾರೆ. ಅವಳು ಇವ್ರನ್ನ ಮರ್ತೇ ಬಿಟ್ಟಿರ್ತಾಳೆ, ಇವ್ರು ಬೈದಿದ್ದನ್ನೇ ಮರ್ತು ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ಸೊ ಹಾಗೆ ಎಷ್ಟೊಂದನ್ನು ಇವ್ರು ಏನೂ ಇಲ್ಲದೇ ಇವರೇ ಗೆಸ್ ಮಾಡ್ತಾ ಇರ್ತಾರೆ, ಅದನ್ನು ಬಿಡಬೇಕು ಅಂತ ಅರ್ಥ.
ಸೊ ನೆಕ್ಸ್ಟು 10 ಅಂದರೆ ಸೂರ್ಯ. ಇಲ್ಲೂ ಅಷ್ಟೇ ಇದನ್ನು 2 ಥರ ಪ್ರಿಡಿಕ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಕೆಳಗಡೆ ಯೆಲ್ಲೋ ಕಲರ್ ಇದೆ, ಅಲ್ಲಿ ಯೆಲ್ಲೋ ಕಲರ್ ಇದೆ, ಬೆಟ್ಟ ಇದೆ, ಅವನ ಬಟ್ಟೆ ರೆಡ್ ಕಲರ್ ಇದೆ. ಸೊ ಇಲ್ಲಿ ಒಬ್ಬೊಬ್ಬರು ಹೇಳೋದು ಇದು ಬಂದರೆ ತುಂಬ ಒಳ್ಳೆಯ ಕಾರ್ಡು, ಕತ್ಲಿಂದ ಆಚೆಗೆ ಬಂದರು, ಎಲ್ಲ ಹೋಯಿತು, ನ್ಯೂ ಬಿಗಿನ್ ಸ್ಟಾರ್ಟ್ ಆಯಿತು, ಸೊ ಇದು ಬೆಸ್ಟ್ ಕಾರ್ಡ್ ಅಂತ ಹೇಳ್ತಾರೆ. ಇನ್ನೊಬ್ಬೊಬ್ಬರು ಏನಂದರೆ ಇಲ್ಲ ಇದು ಬ್ಲ್ಯಾಕ್ ಮ್ಯಾಜಿಕ್ ಆದಾಗ ನಿಮಗೆ ಬ್ಯಾಕ್ ಸ್ಟಮನ್ ಆಗುತ್ತೆ, ಜೋಪಾನವಾಗಿರಿ ಅಂತ ಹೇಳ್ತಾರೆ. ಆ ಥರ ಕಾರ್ಡ್ ಇದು ಅಂತಲೂ ಅಂತಾರೆ. ಸೊ ನಿಮ್ಮ ಇಂಟ್ಯೂಷನ್ಗೆ ಬಿಟ್ಟಿದ್ದಿದ್ದು, ಈಗಲೂ ಅದನ್ನೇ ಹೇಳ್ತಿದ್ದೀನಿ. ಯಾರು ಏನು ಕೇಳ್ತಾರೆ ಅದ್ರ ಮೇಲೆ. ಈಗ ನಾನು ಅಕಸ್ಮಾತು ಅವ್ರು ಯಾರನ್ನೋ ನಂಬಬಹುದಾ ನಾನು ಅಂತ ಕೇಳಿದ್ರೆ ಈ ಕಾರ್ಡ್ ಬಂದರೆ ನಂಬೇಡಿ, ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಹೇಳ್ಬೋದು. ಇಷ್ಟು ದಿನದಿಂದ ತುಂಬ ಪ್ಲ್ಯಾನ್ ಮಾಡಿದೆ, ಒಂದು ಸಕ್ಸಸ್ಸೇ ಆಗಿಲ್ಲ ಮೇಡಮ್, ಸಾಕಾಗೋಗಿದೆ, ಇನ್ನು ಮುಂದಕ್ಕೆ ಇನ್ಯಾವುದೋ ಒಂದು ಪ್ಲ್ಯಾನಿಂಗ್ ತೊಗೊಂಡು ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಇದನ್ನು ಮಾಡ್ತೀನಿ ಪರವಾಗಿಲ್ವಾ ಅಂದಾಗ ಇದು ಬಂದರೆ ವೆರಿ ಗುಡ್ ಅಂತ ಹೇಳಿ. ಯಾಕಂದರೆ ಹಳೇದೆಲ್ಲ ಹೋಗಿ ನ್ಯೂ ಬಿಗಿನ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಬೋದು. ಸೊ ಇದನ್ನು 2 ಅರ್ಥಗಳು ಬರ್ತಾ ಇರುತ್ತೆ. ಇದು ಒಂದಕ್ಕೆ ಎಲ್ಲ ಕಾರ್ಡ್ಗಳಿಗೂ ಅಷ್ಟೇ ತುಂಬ ಅರ್ಥಗಳಿರುತ್ತೆ. ನೀವು ಅದನ್ನು ನಿಮ್ಮ ಇಂಟ್ಯೂಷನ್ನೂ ಕೂಡ ಬೆಳೆಸ್ಕೊಂಡು ಅದ್ರ ಮೂಲಕ ನೀವು ನೆಕ್ಸ್ಟು ಕಂಬೈನ್ ಮಾಡಿ ನೀವು ಹೇಳಬೇಕಾಗತ್ತೆ. ಓಕೆ, ಇದು 10ನೇ ನಂಬರ್ ಆಯಿತು. ನೆಕ್ಸ್ಟು 11ನೇ ನಂಬರು ಪೇಜ್ ಆಫ್ ಸ್ವಾರ್ಡ್ಸು. ಈ ಪೇಜ್ ಅಂತ ಬಂದಾಗ ನಾನು ಆಗಲೇ ಹೇಳಿದೆ ಇವನ್ನೆಲ್ಲ ಕೋರ್ಟ್ ಕಾರ್ಡ್ ಅಂತೀವಿ. ಅದು ಸಿಚುವೇಶನ್ಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ, ಸಿಚುವೇಶನ್ ಹೆಂಗೆ ಬರುತ್ತೆ ಹಾಗೆ. ಇವನು ರಾಜ್ಕುಮಾರ, ನಾನು ಆಗಲೇ ಹೇಳಿದೆ ಸ್ವಾರ್ಡ್ ಅಂದರೆ ನಾಲೆಡ್ಜು, ಪ್ಲ್ಯಾನಿಂಗು. ಇಲ್ಲಿ ನೋಡಿ ಅರ್ಧ ಕಟ್ಟಾಗೋಗಿದೆ ಈ ಸ್ವಾರ್ಡು. ಅರ್ಧ ಕಟ್ಟಾಗಿದೆ ಅಂದರೆ ಅರ್ಥ ಏನು? ಪೂರ್ತಿ ನಾಲೆಡ್ಜೇ ಇಲ್ಲ, ಅರ್ಧ ನಾಲೆಡ್ಜ್ಗೆ ಅವನು ಯುದ್ಧಕ್ಕೆ ಹೊರಟೋಗ್ಬಿಡೋದು, ಅಭಿಮನ್ಯು ಹೋದ್ನಲ್ಲ ಹಾಗೆ. ಸೊ ಆ ಥರ ಮಾಡಿದೆ, ಅರ್ಜೆಂಟ್ ಮಾಡಿದೆ. ಮತ್ತು ಇಲ್ಲಿ ನೋಡಿ ನೀವು ಗಾಳಿ, ಈ ಮರಗಳೆಲ್ಲ ಪೂರ್ತಿ ಬಿರುಗಾಳಿ ಬಂದರೆ ಹೆಂಗೆ ಹಂಗಿದೆ ಇವೆಲ್ಲ. ಸೊ ಅಲ್ಲಿಗೆ ಅರ್ಥ ಮುಂದಕ್ಕೆ ತುಂಬ ಟ್ರಬಲ್ ಬರಬಹುದು, ಸ್ವಲ್ಪ ತಾಳ್ಮೆಯಿಂದ ನೋಡಿಕೊಂಡು ಪ್ಲ್ಯಾನಿಂಗ್ ಮಾಡಬೇಕು ಅಂತ. ಸೊ ಅವ್ರು ಏನು ಕ್ವಶನ್ ಕೇಳ್ತಾರೆ ಆವಾಗ ಇದು ಬಂದಾಗ ನೀವು ಹೆಂಗೆ ಹೇಳಬೇಕು, ನೀವು ಪ್ಲ್ಯಾನ್ ಮಾಡಬೇಕು ಅದನ್ನು. ನೆಕ್ಸ್ಟು 12ನೇ ನಂಬರು. ಇದು ಅಷ್ಟೇ, ನಾನು ಆಗಲೇ ಹೇಳಿದೆ ಏರ್ ಎಲಿಮೆಂಟ್ ಅಂದ್ರೇ ಗಾಳಿ, ಇದು ಸಡನ್ನಾಗಿ ಚೇಂಜ್ ಆಗೋ ಅಂಥದ್ದು. ನೈಟ್ ಆಫ್ ಸ್ವಾರ್ಡ್ಸ್ ಅಂತಂದರೆ ಆಗಲೇ ಹೇಳಿದೆ ಕುದುರೆನೇ ವೇಗ ಫಸ್ಟು. ಈಗ ಯಾರಾದರೂ ನಮಗೆ ತುಂಬ ಕಷ್ಟ ಬಂದುಬಿಟ್ಟಿದೆ, ನಮ್ಗೆ ಆಗ್ತಾನೇ ಇಲ್ಲ ಮೇಡಮ್, ಅದು ಸರಿ ಹೋಗುತ್ತಾ ಅಂದಾಗ ಈ ಕಾರ್ಡ್ ಬಂದರೆ ತಕ್ಷಣಕ್ಕೆ ಆಗುತ್ತೆ ಹೋಗಿ ಅಂತ ಹೇಳ್ಬೋದು ನೀವು. ಅಂದರೆ ಅವ್ರಿಗೇನು ಸಿಚುವೇಶನ್ ಇದೆ ಅದು ಇಮಿಡಿಯೇಟ್ ಚೇಂಜ್ ಆಗುತ್ತೆ ಅಂತ. ಅದೇ ತುಂಬ ಎಲ್ಲ ಸುಖವಾಗಿದ್ದಾರೆ, ಏನೂ ತೊಂದರೆ ಇಲ್ಲದೆ ಇದ್ದವ್ರಿಗೆ ಇದು ಬಂದು ಅದ್ರ ಹಿಂದೆ ಮುಂದೆ ಕಾರ್ಡ್ ಏನಾರು ನೆಗೆಟಿವ್ ಬಂದರೆ ಸಡನ್ನಾಗಿ ನಿಮಗೆ ದೊಡ್ಡ ತೊಂದರೆ ಬರೋ ಚಾನ್ಸಸ್ ಇದೆ, ಕೇರ್ಫುಲ್ಲಾಗಿರಿ ಅಂತ ಹೇಳಬೇಕು. ಮತ್ತಿದು 12ನೇ ನಂಬರ್ ಅಂದರೆ ಗುರುಗ್ರಹ, ಆದ್ದರಿಂದ ಗುರುಗ್ರಹಕ್ಕೆ ಸಂಬಂಧಪಟ್ಟ ರೆಮಿಡೀಸ್ನ ಹೇಳ್ಬೋದು. ಇದು ಕೂಡ ಸಡನ್ ಚೇಂಜಸ್ ಅನ್ನೋದನ್ನು ತೋರಿಸುತ್ತೆ. ನೋಡಿ ಇಲ್ಲೆಲ್ಲ ಮರಗಳೆಲ್ಲ, ಸೊ ಬಿರುಗಾಳಿ ಅಂತ ಇರೋದ್ರಿಂದ ಅದನ್ನು ಹೇಗೆ ಹ್ಯಾಂಡ್ಲು ಮಾಡಬೇಕು ಅನ್ನೋದನ್ನು ಅವನು ಕಲ್ತ್ಕೋಬೇಕು ಅಂತ ಅರ್ಥ. ಸೊ ನೆಕ್ಸ್ಟು 13ನೇ ನಂಬರು ಕ್ವೀನ್ ಆಫ್ ಸ್ವಾರ್ಡ್ಸು. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಅಂತ ಬಂದಾಗ ಇಲ್ಲೂ ಕೂಡ ನೋಡಿ, ಇಲ್ಲೂ ಒಂದು ಮಗು ಇದೆ, ಅವಳ ಸಿಂಹಾಸನದ ಮೇಲೆ ಅವಳು ಒಂದು ಸೈಡ್ ನೋಡ್ತಾ ಇದ್ದಾಳೆ, ಒಂದೇ ಸೈಡು, ಈ ಕಡೆ ಆ ಕಡೆ 2 ಕಡೆ ನೋಡ್ತಾ ಇಲ್ಲ, ಆಯಿತಾ. ಪ್ಲಸ್ ಅವಳ ಕಿರೀಟದ ಮೇಲ್ಗಡೆ ಕೂಡ ಬೇರೆ ಬೇರೆ ಥರ ಯೆಲ್ಲೋ ಕಲರ್ದು ಇದೆಲ್ಲ ಇದೆ. ಇಲ್ಲಿ ಒಂದು ಪಕ್ಷಿ ಹಾರಾಡ್ತಾ ಇದೆ. ಈ ಪಕ್ಷಿನ ಏನಂತ ತಗೋತೀವಿ ನಾವು, ಸೂಕ್ಷ್ಮವಾಗಿ ನೋಡಬೇಕು ಅಂತ. ಈ ಸ್ವಾರ್ಡ್ಸು ಫುಲ್ ಸ್ಟ್ರಾಂಗು. ಸೊ ಇಲ್ಲಿ ಏನು ಅಂದರೆ ಹೆಣ್ಣು ಇದ್ದಾಗ ಶಾರ್ಪ್ ಮಾತಾಡಬಾರ್ದು ಅಂತ. ಡೈರೆಕ್ಟ್ ತುಂಬ ಶಾರ್ಪ್ ಮಾತಾಡಿದಾಗ ಬೇರೆಯವರಿಗೆ ಹರ್ಟ್ ಆಗಿ ಅವ್ರು ನಮ್ಮ ಮುಂದೆ ತಿರುಗಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ರೂಲಿಂಗ್ ಅಂತ ಬರುತ್ತೆ, ಇದು ಬಂದಾಗ ತುಂಬ ರೂಲಿಂಗ್ ಅಂತ. ಸೊ ಆ ರೂಲಿಂಗ್ ಜಾಸ್ತಿ ಮಾಡಿದಾಗ ಸ್ವಲ್ಪ ದಿನ ಮಾತ್ರ ಅವರು ನಮ್ಮ ಕೈ ಕೆಳಗಿರ್ಬೋದು, ಸಡನ್ನಾಗಿ ಸಿಚುವೇಶನ್ಸ್ ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಇದು ಬಂದಾಗ ಇದನ್ನು ಯಾರು ಕೇಳ್ತಾರೋ ಅವರಿಗೆ ಹೇಳಬೇಕು, ರೂಲಿಂಗ್ ಮಾಡೋಕ್ಕಿಂತ ಪ್ರೀತಿಯಿಂದ ಚೇಂಜಸ್ ಮಾಡಿ. ಮತ್ತು ಯಾವುದೇ ಸಿಚುವೇಶನ್ ಬಂದರೂ ಈ ಬರ್ಡ್ ಬರ್ತಾ ಇರೋದ್ರಿಂದ ಡೀಪಾಗಿ ಡೆಪ್ತಲ್ಲಿ ಸೂಕ್ಷ್ಮವಾಗಿ ನೋಡಿಬಿಟ್ಟು ಸಿಚುವೇಶನ್ನ ಆಮೇಲೆ ನೀವು ಡಿಸೈಡ್ ಮಾಡಬೇಕು. ಡಿಸಿಷನ್ ಮೇಕಿಂಗ್ನ ಅರ್ಜೆಂಟಲ್ಲಿ ಮಾಡಬಾರ್ದು, ಇದು ಹೇಳುತ್ತೆ ಇದನ್ನು. ಸೊ ಇದು ನಮ್ಮ ಲಾಸ್ಟ್ ಕಾರ್ಡು ಕಿಂಗ್ ಆಫ್ ಸ್ವಾರ್ಡ್. ಸೊ ಕಿಂಗ್ ಆಫ್ ಸ್ವಾರ್ಡ್ ಅಂದರೆ ಎಗೇನ್ ಇದು ತುಂಬ ಚೆನ್ನಾಗಿರುತ್ತೆ, ಪ್ರಾಸ್ಪರಿಟಿ ಕಾರ್ಡೆ. ಇವನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾನೆ, ಎಲ್ಲ ಕರೆಕ್ಟಾಗಿರುತ್ತೆ. ಇಲ್ಲೂ ನೋಡಿ ಮರಗಳಿದೆ, ಆದರೆ ಯಾವುದು ಹಾಗೆಲ್ಲ ಓಡಾಡ್ತಾ ಇಲ್ಲ. ಮತ್ತು ಇಲ್ಲಿ 2 ಪಕ್ಷಿ ಇದೆ, ಅಂದರೆ ಅರ್ಥ ಏನು, 2 ಪಕ್ಷಿ ಇದೆ ಅಂದರೆ ಇವನು ಯಾವುದಾದ್ರು ಒಂದು ಸಿಚುವೇಶನ್ನ ಒಂದು ಸತಿ ಅಲ್ಲ 2 ಸರಿ ಚೆಕ್ ಮಾಡ್ತಾನೆ, ತುಂಬ ಡೀಪಾಗಿ ನೋಡ್ತಾನೆ, ಸುಮ್ಮನೆ ಅರ್ಜೆಂಟಲ್ಲಿ ಏನು ಡಿಸೈಡ್ ಮಾಡಲ್ಲ ಅಂತ ಈ ಕೋರ್ಟ್ ಕಾರ್ಡ್ದು. ಇವನು ಕೆಳಗಡೆ ನೋಡಿ, ಮತ್ತು ಇವನು ಸ್ಟ್ರೈಟ್ ನೋಡ್ತಾ ಇದ್ದಾನೆ.
ಇಲ್ಲಿ ನೋಡಿದ್ರೆ ನೀವು ಕ್ವೀನು ಒಂದು ಸೈಡ್ ನೋಡ್ತಾ ಇದ್ದಾಳೆ, ಆಯಿತಾ. ಇವನು ನೋಡಿ ಎರಡೂ ಕಣ್ಣಿಂದ ನೋಡ್ತಾನೆ. ಇಲ್ಲಿ ಒಂದೇ ಪಕ್ಷಿ ಇದೆ, ಇಲ್ಲಿ ಎರಡು ಪಕ್ಷಿ ಇದೆ. ಸೊ ಅಲ್ಲಿಗೆ ಅರ್ಥ, ಈಗ ನಾವು ಹೇಳ್ತೀವಲ್ಲ ಯಾವುದಾರೋ ವಿಷಯ ಅಂದರೆ ನೀನು ಎರಡು ಕಣ್ಣು ಅಲ್ಲಿ ಇಟ್ಟಿರು ಅಂತ, ಅಂದರೆ ತುಂಬ ಗಮನಿಸಿ ನೋಡೋದು ಅಂತ. ಇವನು ಆ ಥರ ತುಂಬ ಗಮನಿಸಿ ನೋಡಿ ಪ್ಲ್ಯಾನಿಂಗ್ ಮಾಡಿ ಮಾಡ್ತಾನೆ. ಸೊ ಯಾವುದಾರೋ ವಿಷಯಕ್ಕೆ ಈ ಕಾರ್ಡ್ ಬಂದರೆ ಪ್ಲಸ್ ಕಾರ್ಡು ನೀವು ಎಸ್ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ನಮ್ಮ ಮೇಜರ್ ಅರ್ಕಾಣ ಮೈನರ್ ಅರ್ಕಾಣದ 78 ಕಾರ್ಡ್ಗಳು ಮುಗ್ದಿವೆ. ಸೊ ಇದಿಷ್ಟನ್ನು ನೀವು ಚೆನ್ನಾಗಿ ತರೋ ಆಗಿ ಕಲಿತು ನೀವು ಒಳ್ಳೆ ರೀಡರ್ಗಳಾಗಿ ಅಂತ ನಾನು ಬಯಸ್ತಾ ಇದ್ದೀನಿ.